ಭವಾನಿ ರೇವಣ್ಣ ಅವರ ವಿಚಾರಣೆಗೆ ಎಸ್ಐಟಿ ಕೊಟ್ಟಿರುವಂತಹ ಡೆಡ್ಲೈನ್ ಕೆಲವೇ ಕ್ಷಣದಲ್ಲಿ ಅಂತ್ಯವಾಗುತ್ತೆ. ಭವಾನಿ ರೇವಣ್ಣ ಈ ನಡುವೆ ವಿಚಾರಣೆಗೆ ಹಾಜರಾಗ್ತಾರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಸಂಜೆ 5 ಗಂಟೆಯ ಒಳಗಾಗಿ ಭವಾನಿ ರೇವಣ್ಣ ಅವರು ಒಂದು ವೇಳೆ ಎಸ್ಐಟಿಯ ಎದುರು ವಿಚಾರಣೆಗೆ ಹಾಜರಾಗದೇ ಇದ್ರೆ ಅವರನ್ನ ಬಂಧನ ಮಾಡುವಂಥದ್ದು ಫಿಕ್ಸ್ ಆಗತ್ತೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಭವಾನಿ ರೇವಣ್ಣ ಅವರನ್ನ ಲಾಕ್ ಮಾಡೋದಕ್ಕೆ ಅಂತ ಎಸ್ಐಟಿ ತಂಡ ಸಜ್ಜಾಗ್ತಾ ಇದೆ. ಅಜ್ಞಾತ ಸ್ಥಳದಲ್ಲಿ ಇರುವಂತಹ ಭವಾನಿ ರೇವಣ್ಣ ಅವರಿಗಾಗಿ ಎಸ್ಐಟಿ ತಂಡದ ಅಧಿಕಾರಿಗಳಿಂದ ತಲಾಶ್ ಕೂಡ ಮುಂದುವರಿತಾ ಇದೆ. ಇನ್ನು ನಿನ್ನೆ ಬೆಳಗ್ಗೆ ತಾನೇ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ತಂಡ ನೋಟಿಸ್ ಕೂಡ ಜಾರಿ ಮಾಡಿತ್ತು. ಈವರೆಗೆ 2 ನೋಟಿಸ್ಗಳನ್ನು ಕೊಡಲಾಗಿದೆ. ಆದರೆ ಭವಾನಿ ರೇವಣ್ಣ ಅವರಿಗೆ ನೋಟಿಸ್ ನೀಡಿದ ಬಳಿಕ ಭವಾನಿ ರೇವಣ್ಣ ಅವರು ಕಾಣೆಯಾಗಿದ್ದಾರೆ. ಅದರಲ್ಲೂ ನಿನ್ನೆ ಅವರು ಸಲ್ಲಿಕೆ ಮಾಡಿದ್ದಂತಹ ಜಾಮೀನು ಅರ್ಜಿ ವಜಾ ಆಗಿತ್ತು. ಹೀಗಾಗಿ ಅವರ ಜಾಮೀನು ಅರ್ಜಿ ವಜಾ ಆದ ಬಳಿಕ ಅವರನ್ನು ಬಂಧಿಸುವಂತಹ ಒಂದು ಸನ್ನಿವೇಶ ಕೂಡ ಈಗಾಗಲೇ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ. ಬಂಧಿಸಲೇಬೇಕಾದಂತಹ ಒಂದು ಅನಿವಾರ್ಯತೆ ಕೂಡ ಬರ್ತಾ ಇದೆ. ಈ ನಡುವೆ ಎಸ್ಐಟಿ ಅಧಿಕಾರಿಗಳು ನಿನ್ನೆ ಒಂದು ನೋಟಿಸ್ ಕೂಡ ಕೊಟ್ಟಿದ್ರು. ಇವತ್ತು ಸಂಜೆ 5 ಗಂಟೆಯ ಒಳಗಾಗಿ ಭವಾನಿ ರೇವಣ್ಣ ಅವರು ಎಸ್ಐಟಿ ಮುಂದೆ ವಿಚಾರಣೆಗಾಗಿ ಹಾಜರಾಗಬೇಕಾಗಿತ್ತು. ಭವಾನಿ ರೇವಣ್ಣ ಅವರು ಒಂದು ಪತ್ರ ಬರೆದಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಎಸ್ಐಟಿ ತನ್ನ ನೋಟಿಸ್ನಲ್ಲಿ ಉಲ್ಲೇಖ ಮಾಡಿತ್ತು. ನಾಳೆ ಬೆಳಗ್ಗೆ ನಾವು ಹೊಳೆನರಸೀಪುರಕ್ಕೆ ಬರ್ತೀವಿ, ನಿಮ್ಮ ನಿವಾಸದಲ್ಲೇ ನಿಮ್ಮನ್ನು ವಿಚಾರಣೆ ಮಾಡ್ತೀವಿ ಅಂತ ಎಸ್ಐಟಿ ತಂಡದ ಅಧಿಕಾರಿಗಳು ನೋಟಿಸ್ನಲ್ಲಿ ಉಲ್ಲೇಖ ಮಾಡಿದರು. ಹೀಗಾಗಿ ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸದಲ್ಲಿ ಎಸ್ಐಟಿ ಅಧಿಕಾರಿಗಳ ತಂಡ ಭವಾನಿ ರೇವಣ್ಣ ಅವರನ್ನ ವಿಚಾರಣೆ ಮಾಡೋದಕ್ಕೆ ಅಂತ ಕಾಯ್ತಾ ಇದೆ. ಸಾಕ್ಷ್ಯಾಧಾರಗಳನ್ನು ಸಿದ್ಧಪಡಿಸಿಕೊಂಡು ಎಸ್ಐಟಿ ತಂಡದ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಏನೆಲ್ಲ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳಿದ್ದಾವೆ, ಆ ಎಲ್ಲ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿರುವಂತಹ ಎಸ್ಐಟಿ ಅಧಿಕಾರಿಗಳು ಭವಾನಿ ರೇವಣ್ಣ ಅವರನ್ನು ವಿಚಾರಣೆ ಮಾಡೋದಕ್ಕೆ ಅಂತ ಕಾಯ್ತಾ ಇದ್ದಾರೆ. 5 ಗಂಟೆಯ ಒಳಗಾಗಿ ಭವಾನಿ ರೇವಣ್ಣ ಅವರು ಎಸ್ಐಟಿ ಅಧಿಕಾರಿಗಳ ಒಂದು ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಒಂದು ವೇಳೆ ನಿಗದಿತ ಅವಧಿಯ ಒಳಗಾಗಿ ಅವರು ವಿಚಾರಣೆಗೆ ಹಾಜರಾಗದೇ ಇದ್ದರೆ ಅವರನ್ನು ಬಂಧನ ಮಾಡುವಂತಹ ಸಾಧ್ಯತೆ ಆಗ ಅತಿ ಹೆಚ್ಚಾಗತ್ತೆ. ಹೀಗಾಗಿ ಒಂದು ವೇಳೆ ಅವರು ವಿಚಾರಣೆಗೆ ಹಾಜರಾಗದೇ ಇದ್ದರೆ ಅವರನ್ನು ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಇನ್ನು ಭವಾನಿ ರೇವಣ್ಣ ಅವರಿಗೆ ನಿನ್ನೆ ತಾನೇ ನೋಟಿಸ್ ಕೊಡಲಾಗಿತ್ತು. ನೋಟಿಸ್ ಕೊಟ್ಟ ಬಳಿಕ ಅವರು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಈ ಹಿಂದೆ ಯಾವಾಗ ರೇವಣ್ಣ ಅವರು ಅರೆಸ್ಟ್ ಆಗಿದ್ರು ಆ ಸಂದರ್ಭವನ್ನು ನಾವು ನೋಡಿದಾಗ ರೇವಣ್ಣ ಅವರ ಜಾಮೀನು ಅರ್ಜಿ ತಿರಸ್ಕಾರವಾದ 1 ಗಂಟೆಯ ಒಳಗಾಗಿ ಬಂಧನ ಆಗಿತ್ತು. ಆದರೆ ಭವಾನಿ ರೇವಣ್ಣ ಅವರಿಗೆ ನೋಟಿಸ್ ಕೊಟ್ಟಿರೋದ್ರಿಂದಾಗಿ ಇವತ್ತು ಸಾಯಂಕಾಲ 5 ಗಂಟೆಯ ಒಳಗೆ ವಿಚಾರಣೆಗೆ ಹಾಜರಾಗುವಂತೆ ಒಂದು ಡೆಡ್ಲೈನ್ ನೀಡಲಾಗಿದೆ. ಒಂದು ವೇಳೆ 1 ಗಂಟೆಯ